ಆಲಯದ ಬಾಗಿಲು ಮುಚ್ಚಿದ್ರೆ ಒಳಗಡೆ ಇರೋದೆಲ್ಲ ಏನಾಗಿರುತ್ತೆ ಗೊತ್ತಾ? ವಲಸೆ. ಅದರಿಂದ ಅಲ್ಲಿ ಹಿಸ್ಕೀಯನು ಹೇಳ್ತಾನೆ ಯಾಜಕರಿಗೆ, ಇಷ್ಟು ವರ್ಷ ಆಲಯದ ಬಾಗಿಲನ್ನು ಮುಚ್ಚಿ ಆಲಯದಲ್ಲಿ ಪ್ರಸನ್ನತೆ ಇರಬೇಕಾಗಿತ್ತು, ಈಗೇನಿದೆ ವಲಸಿದೆ. ಆಲಯದಲ್ಲಿ ಪ್ರಸನ್ನತೆ ವಾಕ್ಯ ಇರಬೇಕಾಗಿತ್ತು, ಈಗ ವಲಸಿದೆ. ಹಿಸ್ಕೀಯನು ಹೇಳ್ದ, ಫಸ್ಟ್ ಆಲಯದ ಬಾಗಿಲು ತೆರೆದಿದ್ದೀನಿ, ಯಾಜಕರೇ ನಿಮ್ ಕೆಲಸ ಆರಂಭಿಸ್ರಿ. ಏನ್ ನಿಮ್ಮ ಕೆಲಸ? ಶುದ್ಧಿ ಮಾಡೋದು ನಿಮ್ಮ ಕೆಲಸ. ಮೊದಲು ಆಲಯದಲ್ಲಿರುವ ವಲಸನ್ನು ತೆಗೆದಾಕ್ರಿ. ಪ್ರಾರ್ಥನೆ ಇಲ್ಲ ಅಂದ್ರೆ, ವಾಕ್ಯ ಇಲ್ಲ ಅಂದ್ರೆ, ಸಭೆ ಇಲ್ಲ ಅಂದ್ರೆ, ಆರಾಧನೆ ಇಲ್ಲ ಅಂದ್ರೆ, ನಿನಗೆ ಅಭಿಷೇಕ ಇಲ್ಲ ಅಂದ್ರೆ, ದೇವರ ಪ್ರಸನ್ನತೆಗಾಗಿ ಹಂಬಲ ಇಲ್ಲ ಅಂದ್ರೆ, ನೀನು ಒಳಗಡೆ ತುಂಬಿರೋದೆಲ್ಲ ವಲಸೆ. ನೀವು ಆಮೇಲೆ ಹೇಳಲ್ಲ ಅಂದ್ರೆ ಇನ್ನೊಂದ್ಸರಿ ನಾನು ಹೇಳ್ತೀನಿ, ಆಲಯದ ಬಾಗಿಲು ಮುಚ್ಚಲ್ಪಟ್ಟಿದ್ರೆ ನಿನ್ ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ, ವಾಕ್ಯ ಇಲ್ಲ, ದೇವರ ಪ್ರಸನ್ನತೆ ಇಲ್ಲ, ದೇವರ ಸಾನ್ನಿಧ್ಯನ ಇಲ್ಲ ಅಂತಂದ್ರೆ ನಿನ್ನ ಒಳಗಡೆ ತುಂಬಿರೋದೆಲ್ಲ ವಲಸೆ. ಈ ಜುಲೈ ತಿಂಗಳಿಂದ ದೇವರ ಒಂದು ಶುದ್ಧೀಕರಣವನ್ನ ನಿನ್ನ ಮೇಲೆ ದೇವರು ತೆರೆದು ಬಿಡಲಿಕ್ಕಾಗಿ ಹೋಗುತ್ತಾನೆ. ಆಲಯದ ಬಾಗಿಲು ಮುಚ್ಚಲ್ಪಟ್ಟಿರೋದ್ರಿಂದ ನಿನ್ನ ಮನಸ್ಸಲ್ಲಿ, ನಿನ್ನ ಶರೀರದಲ್ಲಿ, ನಿನ್ನ ಆತ್ಮದಲ್ಲಿ ಉಂಟಾದಂತ ಎಲ್ಲ ಕಲ್ಮಶಗಳನ್ನ, ಎಲ್ಲ ವಲಸೆಗಳನ್ನ ಈ ಬೆಳಗಿನ ಜಾವದಲ್ಲಿ ದೇವರು ನಿನ್ನನ್ನು ತನ್ನ ರಕ್ತದಿಂದ ದೇವರು ತೊಳೆದು ಶುದ್ಧೀಕರಿಸುತ್ತಾನೆ. ನಿನ್ನ ನಾಲಿಗೆಯಲ್ಲಿ ಉಂಟಾದ ವಲಸು, ನಿನ್ನ ಚಿಂತೆಗಳಲ್ಲಿ ಉಂಟಾದ ವಲಸು, ನಿನ್ನ ವ್ಯವಹಾರಗಳಲ್ಲಿ ಉಂಟಾದ ವಲಸು, ನಿನ್ನ ನಡತೆಗಳಲ್ಲಿ ಉಂಟಾದ ವಲಸುಗಳು ಯೇಸುವಿನ ರಕ್ತದಿಂದ ಈ ರಾತ್ರಿ ಬೆಳಗಿನ ಜಾವದಲ್ಲಿ ತೊಳೆಯಲ್ಪಡಲಿ. ಯೇಸುವಿನ ರಕ್ತದಿಂದ ನೆತ್ತಿಯಿಂದ ಪಾದದವರೆಗೂ ನಿನ್ನ ಕುಟುಂಬವನ್ನ, ನಿನ್ನ ಪ್ರಾಣ, ಆತ್ಮ, ಶರೀರಗಳನ್ನ, ನಿನ್ನ ಜೀವಿತವನ್ನ ದೇವರು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಲಿ. ಆಲಯದ ಬಾಗಿಲು ತೆರೆಯಲ್ಪಟ್ರೆ ಮೊದಲು ಶುದ್ಧೀಕರಿಸಬೇಕಾಗಿರೋದು ಆಲಯ. ವಲಸೆಲ್ಲ ಹೊರಗಡೆ ಹೋಗಬೇಕು. ಯಾವಾಗ ಆಲಯ ಶುದ್ಧ ಆಯ್ತು, ದೇವದ ನಷ್ಟವಾದದೆಲ್ಲ ದೇವ್ರ ಕ್ಷಣದಲ್ಲಿ ತಂದ. ಪೂರ್ವ ಪಿತೃಗಳು 100 ವರ್ಷ ಕಷ್ಟ ಬಿದ್ರು. ಆದರೆ ದೇವರು ಇವನಿಗೆ ಏನು ಮಾಡಿದ? ದೇವರು ಕೆಲವೊಂದು ವರ್ಷಗಳಲ್ಲಿ, ಕೆಲವೊಂದು ತಿಂಗಳುಗಳಲ್ಲಿ ಅವನ ದೇಶವನ್ನ, ಅವನ ಪಟ್ಟಣವನ್ನು ದೇವರು ಉದ್ಧಾರ ಮಾಡಲಿಕ್ಕಾಗಿ ಪ್ರಾರಂಭಿಸ್ದ.